ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪ್ಯಾಕೆಟ್ ಹಾಲಿಂದ ಬೆಣ್ಣೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ 1 ಮಂತಿಂದ ಕೂಡಿಟ್ಟಿದ್ದು ನೋಡಿ, ಇದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಸಿಗೆಲ್ಲ ಹಾಕ್ಕೋಬೋದು, ಆದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇದರಲ್ಲಿ ಆರಾಮಾಗಿ ಬೇಗ ಈಸಿಯಾಗಿ ಆಗುತ್ತೆ. ನಾನು ಮಿಕ್ಸಿಯಲ್ಲಿ ಹಾಕಿ ಟ್ರೈ ಮಾಡಿ ನೋಡಿದ್ದೀನಿ. ಅದಕ್ಕೆ ಮೊಟ್ಟೆ ಬೀಟರಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ಹಂಗೆ ನೋಡ್ತಾ ಹೋಗಿ ಹಿಂಗೆ ತಿರುಗಿಸ್ತಾ ನೀರು ಹಾಕ್ಕೊಂಡು ತಿರುಗಿಸ್ತಾ ಇರಬೇಕು. ಒಂದು 5-10 ನಿಮಿಷದಲ್ಲೆಲ್ಲ ಬೆಣ್ಣೆ ಬಂದವಂತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ಥರದ ಇದರಲ್ಲಿ ಮಿಕ್ಸಿಗೆ ಹಾಕೋದಕ್ಕಿಂತನ. ಅದೆಲ್ಲ ಸುಮ್ಮನೆ ರಿಸ್ಕು. ಇದರಲ್ಲಿ ಆರಾಮಾಗಿ ಮಾಡಿಬಿಟ್ರೆ ಒಂದು 10 ನಿಮಿಷದಲ್ಲಿ ಆಗೋಗುತ್ತೆ. ಎಲ್ಲ ರೆಡಿ ಮಾಡಿಟ್ಕೊಂಡು ಚೆನ್ನಾಗಿ ಬೆಣ್ಣೆ ಎಲ್ಲ ತೊಳೆದು ತೆಗೆದು ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ. ನೋಡಿ ಈಗ ಹಂಗೆ ನಾನು ಇವಾಗ ತುಪ್ಪ ಕಾಯಿಸೋದನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ, ತುಂಬಾ ಚೆನ್ನಾಗಿ ಬಂದಿದೆ. ಹತ್ತತ್ರ 1 kg ಅಷ್ಟೇ ಬಂದಿದೆಯೇನೋ ಬೆಣ್ಣೆ. ನೋಡಿ ಈಗ ನಾನು ತುಪ್ಪ ಕಾಯ್ಸೋಕೆ ಇಡ್ತಾ ಇದ್ದೀನಿ. ಫಸ್ಟ್ ಅದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಅದೇನು ಮಾಡೋಕ್ಕೆ ಹೋಗಬೇಡಿ, ಕೈ ಹಾಕಿನೂ ತಿರುಗಿಸೋಕೆ ಹೋಗಬೇಡಿ. ಆರಾಮಾಗಿ ಅದನ್ನು ಹಂಗೆ ಬಿಟ್ಬಿಟ್ಟು ಅದೆಲ್ಲ ನೊರೆ ಥರ ಬರುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿರೋ ಸ್ಕಿಪ್ ಆಗೋಗ್ಬಿಟ್ಟಿದೆ. ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಇದು ತುಪ್ಪದಂತ ಪೌಡ್ರು ಮಾಡಿಟ್ಕೊಂಡಿರೋದು. ಇದರಲ್ಲಿ ಏನು ಹಾಕಿದ್ದೀನಿ ಅಂತಂದರೆ ಚಕ್ಕೆ, ಸ್ವಲ್ಪ ಲವಂಗ, ಮೆಂತ್ಯ ಇದೆಲ್ಲ ಹುರಿದು ಪುಡಿ ಮಾಡಿಟ್ಕೊಂಡಿರೋದು. ಅದನ್ನೆಲ್ಲ ಪುಡಿ ಮಾಡಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇವತ್ತು ಎಲೆ ಇರಲಿಲ್ಲ, ಎಲೆ ಒಂದು ಮಿಸ್ ಆಗೈತೆ ಇವತ್ತು. ಅದಕ್ಕೆ ಇಷ್ಟೊಂದೆಲ್ಲ ಹಾಕ್ಬಿಟ್ಟು ಇವತ್ತು ಎಲೆ ಇರಲಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಇವತ್ತು ಒಂದು ಸಲ ಅಂದ್ಬಿಟ್ಟು ಹಂಗೆ ಕಾಯ್ಸೋಕೆ ಇಟ್ಟೆ. ನೋಡಿ ಅದು ಫಸ್ಟ್ನೇ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಈ ಥರನೇ ಸ್ಟೆಪ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೋಡಿ ಈಗ ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಚಿಟಿಕೆ ಅಷ್ಟು ಉಪ್ಪು, ಚಿಟಿಕೆ ಮತ್ತು ಸಕ್ಕರೆ 1 ಚಿಟಿಕೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ, ಅದು ನೊರೆ ಎಲ್ಲ ಬರ್ತಾಯಿತ್ತು. ಹಂಗೇನೆ ಅಲ್ಲಿಗೆ ಆಲ್ರೆಡಿ ತುಪ್ಪ ಕಾಯ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳುವಾಗಿ ಕೂಡ ಬಂದಿದೆ, ಸೂಪರಾಗಿ ಬಂದೈತೆ. ಇನ್ನೇನು ಇವಾಗ ಇದು ಆಗೋ ಟೈಮ್ ಬಂತು. ನೋಡಿ ನಾನು ಇವಾಗ ನೀರು ಚಿಮುಕ್ಸ್ತಾ ಇದ್ದೀನಿ. ಅದು ನೀರು ಯಾಕೆ ಚಿಮುಕ್ಸ್ಬೇಕು ಅಂದರೆ ಮರಳಾಗಿ ಬರುತ್ತೆ. ಅದರಿಂದ ಸ್ವಲ್ಪ ನೀರು ಚಿಮುಕ್ಸಿದಾಗ ಅದು ಚಿಟಪಟ ಅಂತ ಸೌಂಡ್ ಮಾಡುತ್ತೆ. ಇವಾಗ ನಾನು ಒಂದು ಗ್ಲಾಸ್ ಜಾರ್ಗೆ ಅದನ್ನು ಸೋಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಮಾತ್ರ. ನೋಡಿ ತಿರುಗಿ ಮಾರನೇ ದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಎಷ್ಟು ಮರಳಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.